ಜೆ.ಪಿ. ನಡ್ಡಾ ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ, ಅವ್ರ ಕಚೇರಿ ಅಥವಾ ನಿವಾಸಕ್ಕೆ ಬರ್ಬೋದು ಅಂತ. ಬಟ್ ಸಿಜೆಪಿ ಏನ್ ಹೇಳ್ತಾ ಇದೆ, ಸ್ವಲ್ಪ ಹೊತ್ತಿನ ಮುಂಚೆ ನೀವು ಕೇಳ್ತಾ ಇದ್ರಿ, ಜಂತರ್ ಮಂತರ್ಗೆ ಅವ್ರು ಬರೋಕ್ ಸಿದ್ಧ ಇಲ್ಲ, ಅವ್ರಿಗೆ ಭಯ ಇರ್ಬೋದು, ಜೆ.ಪಿ. ನಡ್ಡಾ ನಿವಾಸಕ್ಕೆ ಹೋಗಕ್ ನಮಗಿಷ್ಟ ಇಲ್ಲ, ಮಧ್ಯದಲ್ಲಿ ಯಾವ್ದಾದ್ರು ಒಂದು ಸ್ಥಳ ಹೇಳಿ ಅಂತ ಇದೀವಿ, ಅವ್ರು ಹೇಳ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರಲ್ಲ. ಈಗ ಯಾರು ಸಿಜೆಪಿ ಅವರು ಜನರನ್ನೆಲ್ಲ ಅವ್ರು ಕೇಳ್ತಾ ಇದ್ರು, ಏನ್ ನಾವು ಹೋಗೋದಾ ಜೆ.ಪಿ. ನಡ್ಡಾ ನಿವಾಸಕ್ಕೆ ಅಂತ, ಹೋಗ್ಬಿಡಿ ಸ್ಟೂಡೆಂಟ್ಸ್ ಒತ್ತಾಯ ಮಾಡುವಂತ ರೀತಿ. ಈಗ ಹಾಗಾಗಿ ಒಂದು ನ್ಯೂಟ್ರಲ್ ವೆನ್ಯೂ ಯಾವ್ದು ಫಿಕ್ಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಿದೆ. ಕೇಂದ್ರ ಸರ್ಕಾರಕ್ಕೂ ಕೂಡ ಇದೊಂದು ರೀತಿ ಕುತ್ತಿಗೆಗೆ ಬಂದಿರುವಂಥ ಸಂಗತಿ. ಆರಂಭದಲ್ಲಿ ಅವ್ರ ಧೋರಣೆ ಏನಿತ್ತಲ್ಲ ಅದು ಈಗ ಆ ರೀತಿಯಾದಂಥ ಧೋರಣೆ ಇಲ್ಲ, ಈಗ ಸ್ವಲ್ಪ ಹಮ್ಮು ಬಿಮ್ಮು ಬಿಟ್ಟಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ನೋಡಬೇಕಿದೆ. ಯಾಕಂದರೆ ಪ್ರತಿಭಟನೆ ಹತ್ತಿಕ್ಕೋದಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಆ ಥರದ್ದೆಲ್ಲ ಬಲ ಪ್ರಯೋಗ ಮಾಡುವಂಥ ಪ್ರಯತ್ನಗಳು ಆಗೋಗಿದೆ ಈಗ. ಸೊ ಅದರಿಂದ ಹೆಚ್ಚಿನ ಅಡ್ವರ್ಸ್ ಎಫೆಕ್ಟೇ ಆಗಿದೆ. अभी नहीं, हाँ हम तैयार हैं। सर कहाँ पे मुलाकात आपको लगता है, कहीं भी कोई भी लोकेशन? वो हमारे रेजिडेंस में आए या फिर हमारे ऑफिशियल ऑफिस में जो हमारे मंत्रालय। सर तैयार है सर आप? नहीं अभी नहीं, हाँ हम तैयार हैं। सर कहाँ पे मुलाकात आपको लगता है, कहीं भी कोई भी लोकेशन? वो हमारे रेजिडेंस में आए या फिर हमारे ऑफिशियल ऑफिस में जो हमारे मंत्रालय। सर तैयार है सर आप? नहीं अभी नहीं, हाँ हम तैयार हैं। सर कहाँ पे मुलाकात आपको लगता है, कहीं भी कोई भी लोकेशन? वो हमारे रेजिडेंस में आए या फिर हमारे ಈ ನೀಟ್ ವಿಚಾರವಾಗಿಯೂ ಕೂಡ ಅವರು ಈಗ ಬೀದಿಗಿಳಿದು ಪ್ರತಿಭಟಿಸ್ತಾ ಇದ್ದಾರೆ. ಕೇಂದ್ರ ಏನು ಹೇಳ್ತಾ ಇದೆ, ಪ್ರತಿಭಟನಾಕಾರರೊಂದಿಗೆ ಮಾತುಕತೆಗೆ ಸಿದ್ಧ, ನನ್ನ ಮನೆ ಅಥವಾ ಕಚೇರಿಗೆ ಅವ್ರು ಬರಲಿ, ಆದರೆ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಬರ್ತಾ ಇಲ್ಲ ಅಂತ ಜೆ.ಪಿ. ನಡ್ಡಾ ಹೇಳ್ತಾ ಇದ್ದಾರೆ. ಮಾತುಕತೆಗೆ ನಾನು ಈಗಲೂ ಕೂಡ ಸಿದ್ಧ ಇದ್ದೀನಿ ಅಂತ ಜೆ.ಪಿ. ನಡ್ಡಾ ಹೇಳ್ತಿದ್ದಾರೆ. ಸ್ಟೂಡೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಥವಾ ಸಿಜೆಪಿ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಉಪಯೋಗ ನಿಮ್ಮ ಹತ್ರ ಬಂದು ಮಾತಾಡೋದು? ಈಗ ಮೊನ್ನೆನೋ ಮಾತನಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಆ ನಂತರದಲ್ಲಿ ಪ್ರತಿಕ್ರಿಯೆ ಇಲ್ಲ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಮೇಲೆ ಮಾತುಕತೆ, ಅಲ್ಲಿ ತನಕ ನಮ್ಮ ಮಾತುಕತೆ ಇಲ್ಲ ಅಂತ ಭಾಳ ಕ್ಲಿಯರ್ ಆಗಿ ಇಲ್ಲಿ ಸಿಜೆಪಿ ಜೊತೆಗೆ ಅಲ್ಲಿರುವಂಥ ಕೆಲ ಈ ಸ್ಟೂಡೆಂಟ್ಸ್ ವಿಂಗ್ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಅವ್ರು ಈಗಲೂ ಮಾತುಕತೆಗೆ ಬರಲಿ ಅನ್ನುವಂಥದ್ದನ್ನೇ ಮೇಲಿನ ಮೇಲೆ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ನಾವು ಪ್ರತಿಷ್ಠೆಗೆ ಬಿದ್ದಿಲ್ಲ, ನಿಮ್ಮ ಜೊತೆ ಚರ್ಚೆಗೆ ನಾವು ಸಿದ್ಧ ಇದ್ದೀವಿ, ಈಗ ನಿಧಾನವಾಗಿ ನಾವು ಪ್ರತಿಷ್ಠೆ ಅನ್ನುವಂಥದ್ದನ್ನು ಇವರು ತರ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ತನಕ ದೇಶದಾದ್ಯಂತ ವ್ಯಕ್ತ ಆಗ್ತಾ ಇರುವಂಥದ್ದು ಆಕ್ರೋಶ ಅದೇ. ಏನು ಇವ್ರದ್ದು ಒಣ ಪ್ರತಿಷ್ಠೆ, ಏನು ಧರ್ಮೇಂದ್ರ ಪ್ರಧಾನ್ ಯಾರು, ದೇಶಕ್ಕೆ ಏನು ಬಲಿದಾನ, ಏನು ಅವ್ರದ್ದು ಸೇವೆ, ಅವರನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಮಟ್ಟಿಗೆ ವಿದ್ಯಾರ್ಥಿಗಳನ್ನೆಲ್ಲ ಇವರು ಬಲಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಇವರು ಈಗೋ ಎಷ್ಟಿದೆ, ಇವ್ರಿಗೆ ಪ್ರತಿಷ್ಠೆ ಅನ್ನುವಂಥದ್ದು ಎಷ್ಟಿದೆ, ಒಣ ಪ್ರತಿಷ್ಠೆ, ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇರುವಂಥ ಸಂದರ್ಭ. ಬಟ್ ಜಿತೇಂದ್ರ ಸಿಂಗ್ ಏನು ಹೇಳ್ತಾ ಇದ್ದಾರೆ, ನಾವು ಪ್ರತಿಷ್ಠೆಯನ್ನೆಲ್ಲ ಇಡ್ತಾ ಇಲ್ಲ, ಚರ್ಚೆಗೆ ಸರ್ಕಾರ ನಿನ್ನೆ ಮಧ್ಯಾಹ್ನದಿಂದ ಪ್ರಸ್ತಾವನೆಯನ್ನು ಇಡ್ತಾ ಇದೆ. 4 ಬಾರಿ ಕರೆದಿದ್ದೀವಿ ಸಿಜೆಪಿ ಅವರನ್ನು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವಿಷಯಗಳ ಚರ್ಚೆಗೆ ನಾವು ರೆಡಿ ಇದ್ದೀವಿ, ಜೆ.ಪಿ. ನಡ್ಡಾ ಅವರ ನಿವಾಸ ಇರ್ಬೋದು ಅಥವಾ ಅವ್ರ ಕಚೇರಿಯಲ್ಲಿ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ವಿಚಾರ ಅಂತಾನೆ ಮೊದಲು ಧರ್ಮೇಂದ್ರ ಸಿಂಗ್ ರಾಜೀನಾಮೆ ಕೊಡಲಿ, ಆಮೇಲೆ ನಾವು ಮಾತುಕತೆನೋ ಮತ್ತೊಂದೋ ಮಾಡೋಣ ಅನ್ನೋದು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಾ ಇರೋ ಪ್ರತಿಕ್ರಿಯೆ. सरकार की ओर से चर्चा के लिए हम हर समय तैयार हैं। सरकार के दरवाजे खुले हैं। दिस इज अ स्टैंडिंग इनविटेशन टू ऑल आवर यूथ फ्रेंड्स। आप किसी समय भी कभी भी चर्चा करना चाहे, आपकी सुविधा अनुसार हम चर्चा के लिए तैयार हैं। प्रत्येक विषय को लेकर के, आंदोलन के विषय को लेकर के और उसके साथ साथ जुड़े अन्य विषयों को लेकर के भी चर्चा के लिए सरकार तैयार रहेगी। और जितना समय चर्चा के लिए लाजिम होगा उतना हम देने को भी तैयार है। वी डू नॉट स्टैंड ऑन प्रेस्टीज, वी नेवर स्टैंड ऑन प्रेस्टीज। आपके साथ चर्चा में देश के स्वास्थ्य मंत्री और वरिष्ठ नेता श्री जे.पी. नड्डा जी रहेंगे, उनके हमरा उनके संग मैं भी रहूंगा। और धीरे धीरे हम इसी चर्चा के माध्यम से समाधान की ओर बढ़ सकते हैं, और समाधान से ही नया रास्ता भी निर्धारित हो सकता है। जहां भी आप कहें, चाहे आप रेजिडेंस पर कहें नड्डा जी की, तो वहां भी चर्चा हो सकती है। अगर आप कहें ऑफिस में, तो ऑफिस में भी हो सकती है। जैसे मैंने कहा, हमारे लिए ये कोई प्रतिष्ठा का विषय नहीं है। और श्रोताओं की जानकारी के लिए मैं ये भी कह दूं कि कल दोपहर से लेकर के आज दोपहर तक 4 मर्तबा हमारी ओर से औपचारिक तौर पर ऑफर जा चुका है, पेशकश जा चुकी है।